ಯಶಸ್ಸು ಮನುಷ್ಯನನ್ನು ಬದಲಾಯಿಸುತ್ತೆ. ನಿಮಗೆ ಸಿಗೋ ರೆಕಗ್ನಿಷನ್ ಆಗಿರಲಿ, ದುಡ್ಡಾಗಿರಲಿ, ಪವರ್, ಆಕ್ಸೆಸಿಬಿಲಿಟಿ, ಇವೆಲ್ಲವೂ ಸ್ವಲ್ಪ ತಲೆ ನಿಲ್ಲಲ್ಲ ಅಂತ ಒಂದು ಏನು ಮಾತಿದೆಯಲ್ಲ, ಈ ಥರ ಕಾನ್ಸೆಪ್ಟ್ಸನ್ನೆಲ್ಲ ನೀವು ಹೇಗೆ ಅರ್ಥೈಸ್ಕೊಂಡಿದ್ದೀರಾ? ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ಫಸ್ಟ್ ಮೂವಿನೇ ಬ್ಲಾಕ್ ಬಸ್ಟರ್ ಆದಾಗ ನನ್ನ ತಲೆ ತಿರುಗಿದ್ದು ಇದೆ. ಅಂದರೆ ಇನ್ನೇನು ನಾನು ಐ ಆಮ್ ಡನ್, ಐ ಆಮ್ ಎ ಸ್ಟಾರ್ ಅನ್ನೋ ಅದು ತಲೆನಲ್ಲಿ ಬಂದಿದ್ದು ಇದೆ. ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸೆದ ಓಡಾಟ ಸ್ಟ್ರಗಲ್ ಎಲ್ಲ ಇದೆಯಲ್ಲ, ಇದು ನಮ್ಮ ಅಮ್ಮ ನಮ್ಮ ಅಣ್ಣ ಕಂಟಿನ್ಯೂ ಕಮ್ಯುನಿಕೇಷನಲ್ಲಿ ಇರೋರು. ಇವನು ಏನು ಮಾಡ್ತಾನೆ ಗೊತ್ತಿಲ್ಲ. ಸೊ ನಮ್ಮಮ್ಮ ಫೋನ್ ಮಾಡಿ, ಸರಿ ನೀನು ಬಂದು ನೀನು ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ಡಿಗ್ರಿ ಅಂತ ಏನಾದರೂ ಇಟ್ಕೊಂಡ್ರೆ, ಒಂದು ವೇಳೆ ಇದು ವರ್ಕೌಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನಿನ್ನ ಜೀವನ ನಡೆಸೋದಕ್ಕೆ ಏನಾದರೂ ಜಾಬ್ ಅಂತಾದರೆ ಸಿಗುತ್ತೆ. ಒಂದು ಅಮ್ಮನ ಮಾತು ಕೇಳಬೇಕಲ್ಲ. ಸೊ ಹಾಗಾಗಿ ನಾನು ಹೊಸಪೇಟೆ ಹೊರಟಕ್ಕೆ ರೆಡಿಯಾಗಿ ಹೊರಟಿದ್ದೆ. ರಾತ್ರಿ ಬಸ್ಸಲ್ಲಿ ಹಿಂಗೆ ಹೋಗ್ತಾ ನಿದ್ದೆ ಬರ್ತಾ ಇರಲಿಲ್ಲ ನನಗೆ. ಅದನ್ನು ಸ್ವಿಚ್ ಆನ್ ಮಾಡಿದೆ ಸ್ನೇಕ್ ಗೇಮ್ ಮಾಡೋದಕ್ಕೆ. ಒಂದು 2-3 ಫೋನ್ ಕಂಟಿನ್ಯೂಸ್ಲಿ ಬರ್ತಾ ಇದೆ, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಯಾರು ಇವ್ರು ಮಿಡ್ ನೈಟಿಂಗ್ ಫೋನ್ ಮಾಡ್ತಾರಲ್ಲ, ಎತ್ತಿದ್ರೆ ರೇ ಎಷ್ಟೆಲ್ಲ ನಿಮಗೆ ಫೋನ್ ಮಾಡೋದು, ನಾಳೆ ಪ್ರೇಮ್ ಅವ್ರು ಕರೀತಿದ್ದಾರೆ ಬನ್ನಿರಿ ಅಂತ ಕಟ್ ಮಾಡಿಬಿಟ್ರು ಅವರು. ಬ್ರಹ್ಮ ವಿಷ್ಣು ಶಿವಾಯತೆ ಹಾಲು ಕುಡಿದರೋ ವಾಪಸ್ ಹೋಗ್ಬೇಕಾ, ಹೋಸ್ಬಿಟ್ಟು ಕಂಟಿನ್ಯೂ ಮಾಡಬೇಕಾ? ನಾನು ಮದುವೆ ಆಗಿದ್ದು ರಾಂಗ್ ಮುಹೂರ್ತದಲ್ಲಿ. ನನ್ನ ಫಸ್ಟ್ ಪ್ರೊಡಕ್ಷನ್ ಕೃಷ್ಣಲೀಲಾ ನಾನು ಮಾಡಿರೋದು ರಾಂಗ್ ಮುಹೂರ್ತದಲ್ಲಿ. ನನ್ನ ಯುದ್ಧಕಾಂಡ ಸಿನಿಮಾ ಮಾಡಿದ್ದು ನನಗೆ ಯಾವ ಮುಹೂರ್ತ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಹೇಳಿದರು, ನೀನು ಮಾಡಿದ್ದು ರಾಂಗ್ ಮುಹೂರ್ತ ಕಣೋ, ಇದು ಪಿಕ್ಚರ್ ಡಿಸಾಸ್ಟರ್ ಅಂತ ಹೇಳಿದರು. ನನ್ನ ಮದುವೆ ಆಗಿದ್ದ ಮುಹೂರ್ತದಲ್ಲಿ ನೀವು 1 ವರ್ಷನೂ ಇರಲ್ಲ, ಡೈವೋರ್ಸ್ ಆಗಿ ಹೋಗ್ತೀರಾ ಅಂತ ಹೇಳಿದರು. ಸಂಪ್ರದಾಯ ಇದೆಲ್ಲನೂ ನಂಬೋವಂಥ ವ್ಯಕ್ತಿನೇ, ಆದರೆ ನಾನು ಫಾಲೋ ಮಾಡಲ್ಲ. ಯಾಕೆ? Today on Just Curious, ರಶ್ಮಿ ರಾವ್ ವರ್ಸಸ್ ಅಜಯ್ ರಾವ್. ಹೇಗಿದ್ದೀರಿ ಅಜಯ್ ಸರ್? ಪ್ಲೀಸ್ ಡೋಂಟ್ ಕಾಲ್ ಮಿ ಸರ್, ದಯವಿಟ್ಟು ಅಜಯ್ ಅಂತಲೇ ಅಡ್ರೆಸ್ ಮಾಡಿ. ಐ ಯೂಶಲಿ ಟೆಲ್ ಪೀಪಲ್, ನನಗೆ ಸರ್ ಅಂತ ಕರೆಯೋದು ನನಗೆ ಇಷ್ಟ ಆಗಲ್ಲ. ಐ ಲೈಕ್ ಟು ಬಿ ವೆರಿ ಫ್ರೆಂಡ್ಲಿ. ಐ ಆಮ್ ದಟ್ ಕೈಂಡ್ ಆಫ್ ಪರ್ಸನ್. ನಾನು ಒಂದೇ ನಾಣ್ಯಕ್ಕೆ ಇರೋ 2 ಮುಖಾನ ನೋಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ. ಅಂದರೆ ಒಂದು ಅಜಯ್ ರಾವ್ ದಿ ಆ್ಯಕ್ಟರ್ ಆ್ಯಂಡ್ ಅಜಯ್ ರಾವ್ ದ ಹ್ಯೂಮನ್. ನನಗೆ ಇಷ್ಟೊತ್ತು ಕಾಣಿಸಿದ್ದು ಅಜಯ್ ರಾವ್ ದ ಹ್ಯೂಮನ್ನೇ, ಮೋರ್ ಥ್ರೂ ದಿ ಟೈಟಲ್ ಆ್ಯಕ್ಟರ್ ಅಂತ. ಯಾಕಂದರೆ ನಾವು ಎಲ್ಲ ಥರದ ಯಶಸ್ಸಂತ ನೋಡಿದಾಗ, ಯಶಸ್ಸು ಮನುಷ್ಯನನ್ನು ಬದಲಾಯಿಸುತ್ತೆ. ಆ್ಯಂಡ್ ಎಸ್ಪೆಷಲಿ ಸಿನಿಮಾ ರಂಗ ಅಥವಾ ತೆರೆ ಅಂತೆಲ್ಲ ಬಂದಾಗ ನಿಮಗೆ ಸಿಗೋ ರೆಕಗ್ನಿಷನ್ ಆಗಿರಲಿ, ದುಡ್ಡಾಗಿರಲಿ, ಪವರ್, ಆಕ್ಸೆಸಿಬಿಲಿಟಿ, ಇವೆಲ್ಲವೂ ಸ್ವಲ್ಪ ತಲೆ ನಿಲ್ಲಲ್ಲ ಅಂತ ಒಂದು ಏನು ಮಾತಿದೆಯಲ್ಲ, ನಮ್ಮ ಕನ್ನಡದಲ್ಲಿ ನಮ್ಮ ಅಮ್ಮಂದರೆಲ್ಲ ಹೇಳೋರು, ಸ್ವಲ್ಪ ಅಂದರೆ ತಲೆ ನಿಲ್ಲಲ್ಲ ನಿಮಗೆ ಅಂತ. ಸೊ ಈ ಥರ ಕಾನ್ಸೆಪ್ಟ್ಸನ್ನೆಲ್ಲ ನೀವು ಹೇಗೆ ಅರ್ಥೈಸ್ಕೊಂಡಿದ್ದೀರಾ? ಯಾಕೆಂದರೆ ನಿಮ್ಮ ಜರ್ನಿನೂ ನಾನು ನೋಡ್ತಾ ಇದ್ದೆ. ಚಿಕ್ಕವರಿದ್ದಾಗ ಏನಾಗ್ತೀರಾ ಅಂತ ಕೇಳಿದ್ರೆ ಅಮಿತಾಬ್ ಬಚ್ಚನ್ ಆಗ್ತೀನಿ ಅಂತ ಅಂದಿದ್ದು ಜೀವ ಇದು. ನಾವು ಚಿಕ್ಕವರಿದ್ದಾಗ ಏನಂತೀವೋ ಕೆಲವು ಸತಿ ದೊಡ್ಡವರಾದ್ಮೇಲೂ ಸಾಧಿಸ್ಕೊಳ್ಳೋರು ಭಾಳ ಕಮ್ಮಿ. ಅಂದರೆ ಅದಕ್ಕೆ ನಾವು ವಿಧಿಗೆ ಅಂತ ಕ್ರೆಡಿಟ್ ಕೊಡಬೇಕೋ ಅಥವಾ ನಮ್ಮದೇ ಪ್ರಯತ್ನದಲ್ಲಿ ನಾವೇ ಮಧ್ಯದಲ್ಲಿ ನಂಬಲಿಲ್ಲ, ಬಿಟ್ಟು ಬೇರೆ ದಾರಿ ಹಿಡಿದ್ವಿ ಅಂತ ನೋಡಬೇಕೋ ನನಗೆ ಗೊತ್ತಿಲ್ಲ. ನಿಮ್ಮ ಆಲೋಚನೆಗಳು ಹೇಗೆ ಇವನ್ನೆಲ್ಲ ನೋಡಿದ್ರೆ? ನಾನು ಚಿಕ್ಕವನಿದ್ದಾಗಿಂದ ಒನ್ ಥಿಂಗ್ ಐ ಬಿಲೀವ್, ಆ್ಯಂಡ್ ನಮ್ಮ ತಂದೆ ಕಲಿಸ್ಕೊಟ್ಟಿರೋದು ಕೂಡ, ಕಲ್ತಿರೋದು ಒಂದು ವಿಚಾರ, ಇವರಿದ್ದಾರಲ್ಲ, ಅಂದರೆ ಎವ್ರಿ ಡೆಸ್ಟಿನಿ ಇಸ್ ಪ್ಲ್ಯಾಂಡ್. ಏನಾಗಬೇಕಾಗಿರತ್ತೆ ಅದು ಆಗಲೇಬೇಕಾಗಿದೆ ಅನ್ನೋದು ಒಂದು ಭಾಳ ಬಲವಾಗಿ ನಂಬೋದು ನಾನು. ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ಫಸ್ಟ್ ಮೂವಿನೇ ಬ್ಲಾಕ್ ಬಸ್ಟರ್ ಆದಾಗ ನನ್ನ ತಲೆ ತಿರುಗಿದ್ದು ಇದೆ. ಅಂದರೆ ಇನ್ನೇನು ನಾನು ಐ ಆಮ್ ಡನ್, ಐ ಆಮ್ ಎ ಸ್ಟಾರ್ ಅನ್ನೋ ಅದು ತಲೆನಲ್ಲಿ ಬಂದಿದ್ದು ಇದೆ. ಅದು ಬಂದೇ ಇಲ್ಲ ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಇದು ಈ ಫೇಸ್ ಪ್ರತಿಯೊಬ್ಬನಿಗೂ ಬರೋ ಅಂಥದ್ದು. ಅದಾದಮೇಲೆ ಒಂದು ತಲೆ ಮೇಲೆ ಒಂದು ಪೆಟ್ಟುಗಳು ಬರುತ್ತಲ್ಲ, ಅದು ಕಲಿಸ್ಕೊಡುತ್ತೆ ಇದು ಶಾಶ್ವತ ಅಲ್ಲ. ಅಂದರೆ ನಥಿಂಗ್ ಈಸ್ ಪರ್ಮನೆಂಟ್, ಐದರ್ ಇಟ್ ಈಸ್ ಸಕ್ಸಸ್ ಆರ್ ಫೇಲಿಯರ್. ಸೀಸ್ನಲ್, ಅದು ಫೇಲಿಯರ್ ಬಂದ ಮೇಲೆ ಸಕ್ಸಸ್ ಬರಲೇಬೇಕು, ಸಕ್ಸಸ್ ಆದಮೇಲೆ ಮತ್ತೆ ಒಂದು ಫೇಲಿಯರ್ ಬರಲೇಬೇಕು. ಚಕ್ರ, ಅದು ಕಾಲಚಕ್ರ, ಅದು ನಡಿಲೇಬೇಕು. ಇನ್ಫ್ಯಾಕ್ಟ್ ಯು ವೋಂಟ್ ಬಿಲೀವ್, ನಾನು ಪರ್ಸ್ನಲಿ ನಾನು ಏನು ಕೆಲಸ ಮಾಡೋಕ್ಕೆ ಹೋಗ್ತೀನಲ್ಲ ಅದ್ರದ್ದು ಯಾವತ್ತೂ ಟೈಮ್ ಮುಹೂರ್ತ ನೋಡೋಕ್ಕೆ ಹೋಗಲ್ಲ. ದೋ ಐ ಆಮ್ ಎ ಬಿಲೀವರ್ ಆಫ್, ಅಂದರೆ ನಮ್ಮ ಶಾಸ್ತ್ರ ಸಂಪ್ರದಾಯ ಇದೆಲ್ಲನೂ ನಂಬೋವಂಥ ವ್ಯಕ್ತಿನೇ, ಆದರೆ ನಾನು ಫಾಲೋ ಮಾಡಲ್ಲ.
ನಾನು ಮದುವೆ ಆಗಿದ್ದು ರಾಂಗ್ ಮುಹೂರ್ತದಲ್ಲಿ. ನನ್ನ ಫಸ್ಟ್ ಪ್ರೊಡಕ್ಷನ್ ಕೃಷ್ಣಲೀಲ ನಾನು ಮಾಡಿರೋದು ರಾಂಗ್ ಮುಹೂರ್ತದಲ್ಲಿ. ನನ್ನ ಯುದ್ಧಕಾಂಡ ಸಿನಿಮಾ ಮಾಡಿದ್ದು ನಾನು ಯಾವ ಮುಹೂರ್ತ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಅಂದರೆ ಈ 2 ಮುಹೂರ್ತ, ಮದುವೆದು ಕೃಷ್ಣಲೀಲ, ಅದು ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಹೇಳಿದರು ನೀನು ಮಾಡಿದ್ದು ರಾಂಗ್ ಮುಹೂರ್ತ ಕಣೋ, ಇದು ಪಿಕ್ಚರ್ ಡಿಸಾಸ್ಟರ್ ಅಂತ ಹೇಳಿದರು. ನನ್ನ ಮದುವೆ ಆಗಿದ್ದ ಮುಹೂರ್ತದಲ್ಲಿ ನೀವು 1 ವರ್ಷನೂ ಇರಲ್ಲ, ಡೈವರ್ಸ್ ಆಗಿ ಹೋಗ್ತೀರಾ ಅಂತ ಹೇಳಿದರು. ಬಟ್ ನಾನು ಯಾವ ಮುಹೂರ್ತನೂ ನೋಡಿಲ್ಲ. ಆಮೇಲೆ ನಾನು ನನಗೆ ಅಸ್ಟ್ರಾಲಜಿ ಸ್ವಲ್ಪ ಓದೋಕ್ಕೆ ಬರುತ್ತೆ. ನಾನು ಸ್ಟಡಿ ಮಾಡಿದಾಗ ಹೌದಲ್ಲ ಇದು ರಾಂಗ್ ಮುಹೂರ್ತ ಅನ್ನೋದು ನನಗೆ ಆಮೇಲೆ ಗೊತ್ತಾಗಿದೆ. ಬಟ್ ನಾನು ಅವತ್ತು ಅದನ್ನು ಆ ಗಳಿಗೆನ ಸ್ವೀಕಾರ ಮಾಡಿದ್ನಲ್ಲ, ಅಂದರೆ ವಾಟ್ ಎವರ್ ಆ ಕೆಲಸ ಮಾಡೋಕ್ಕೆ ಹೊರಟಿದ್ನಲ್ಲ, ದ್ಯಾಟ್ ವಾಸ್ ಕೃಷ್ಣಾರ್ಪಣಮಸ್ತು. ನಿನಗೆ ಬಿಟ್ಟಿರೋದು ಅಂತ ಅವನೇ ಮಾಡಿಸ್ತಾ ಇದ್ದಾನೆ ಅಷ್ಟೇ. ಯಾರೂ ಅವತ್ತು ಬಂದು ಹೇಳಿಲ್ಲ ಇದು ರಾಂಗ್ ಮುಹೂರ್ತ ಮಾಡಬೇಡ ಅಂತ. ಅದು ಆಯ್ತದು. ಸೊ ಆಲ್ ವೆಲ್, ಪಿಕ್ಚರು ಬ್ಲಾಕ್ ಬಸ್ಟರ್ ಆಯಿತು. ಇಂಡಸ್ಟ್ರಿ ಅನ್ನೋದಕ್ಕಿಂತ ಈ ಲೈಫಲ್ಲೇ ಒಂದು ಥಿಯರಿ ಇದೆ, ಯಾವುದು ನನ್ನ ಕಂಟ್ರೋಲಲ್ಲಿದೆ, ಯಾವುದು ನನ್ನ ಕಂಟ್ರೋಲಲ್ಲಿ ಇಲ್ಲ ಅನ್ನೋದು. ಉದಾಹರಣೆಗೆ ನನ್ನ ಕಂಟ್ರೋಲಲ್ಲಿರೋದು ನನ್ನ ಮಾತುಗಳು, ನನ್ನ ಆಲೋಚನೆ. ಈ ಯಾವುದೋ ಒಂದು ಮಾತಿಗೆ ನಾನು ಹೆಂಗೆ ಸ್ಪಂದಿಸ್ತೀನಿ, ಮತ್ತು ನನ್ನ ಅರಿವು, ನಾನು ಏನು ಮಾಡ್ತಾಯಿದ್ದೀನಿ, ಎಲ್ಲಿಗೋ ಏನಕ್ಕಂತ ಬಂದಿದ್ದೀನಿ, ಈ ಥರದ್ದು. ಅಟ್ ದ ಸೇಮ್ ಟೈಮ್ ನಾನು ಬೇರೆಯವ್ರನ್ನ ಹೇಗೆ ಟ್ರೀಟ್ ಮಾಡ್ತೀನಿ ಕೆಲವುದು. ಇದು ಒಂದು ಮನುಷ್ಯನ ಕೋರ್ ಲೆವೆಲಲ್ಲಿ ಕೆಲವುದು ನಮ್ಮ ಕಂಟ್ರೋಲಲ್ಲಿದೆ. ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ, ಈಗ ನನ್ನ ಹಿಂದೆ ನನ್ನ ಲೈಫಲ್ಲಿ ನಡೆದಿರೋ ಒಂದಷ್ಟು ಘಟನೆಗಳು ಐ ಕಾಂಟ್ ಕಂಟ್ರೋಲ್ ನಾವು. ಮುಂದೆ ಏನಾಗುತ್ತೆ ರಿಸಲ್ಟು ಐ ಕಾಂಟ್ ಕಂಟ್ರೋಲ್. ಬೇರೆಯವ್ರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಐ ಕಾಂಟ್ ಕಂಟ್ರೋಲ್. ಅಟ್ ದ ಸೇಮ್ ಟೈಮ್ ಫ್ಯೂಚರು ಐ ಡೋಂಟ್ ನೋ. ಐ ಥಿಂಕ್ ಐ ಕ್ಯಾನ್ ಕಂಟ್ರೋಲ್ ಇಟ್ ಟು ಸಮ್ ಎಕ್ಸ್ಟೆಂಟ್, ಬಟ್ ಅಟ್ ಟೈಮ್ಸ್ ಐ ಡೋಂಟ್ ನೋ. ಕಂಟ್ರೋಲ್ ಯು ಕ್ಯಾನ್ ಟ್ರೈ ಟು ಕನ್ಸ್ಟ್ರಕ್ಟ್. ವೆರಿ ನೈಸ್. ಸೊ ಅಂದರೆ ಕನ್ಸ್ಟ್ರಕ್ಟಿಂಗ್ ಯುವರ್ ವೇ, ದಟ್ ಈಸ್ ಆರ್ ಪ್ರಯತ್ನ. ವಾಟ್ ಹ್ಯಾಪನ್ಸ್ ಟು ದ ಕನ್ಸ್ಟ್ರಕ್ಷನ್ ಇಸ್ ಡೆಸ್ಟಿನಿ. ಸೊ ಎಸ್ಪೆಷಲಿ ಇನ್ ದ ಇಂಡಸ್ಟ್ರಿ ದಟ್ ಯು ಆರ್ ಇನ್, ವಾಟ್ ಡಸ್ ಕನ್ಸ್ಟ್ರಕ್ಷನ್ ಮೀನ್? ಬಿಕಾಸ್ ಪ್ರತಿಯೊಂದು ಲೆವೆಲಲ್ಲೂ ಒಂದೊಂದು ಹಂತನೂ ಮೆಟ್ಲು ನೀವು ಅದು ಮೇಲೆ ಕೆಳಗೋ ಅದು ಬೇರೆಯವ್ರ ಪರ್ಸ್ಪೆಕ್ಟಿವ್ಗೆ ಬಿಟ್ಟಿದ್ದು. ಒಂದೊಂದು ಹಂತಕ್ಕೂ ನೀವೊಬ್ಬರೇ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಆ ಕಡೆ ಪ್ರೇಕ್ಷಕ ಬರಬೇಕು, ಪ್ರೊಡ್ಯೂಸರು, ಜೊತೆಗೆ ನಿಮ್ಮ ಒಂದು ಸಕ್ಸಸ್ ಆ್ಯಸ್ ಆನ್ ದ್ಯಾಟ್ ಡೇಟ್, ಎವ್ರಿಥಿಂಗ್ ಶುಡ್ ಫಾಲ್ ಇನ್ ಪ್ಲೇಸ್. ಎಲ್ಲನೂ ಕೂಡ ಬರಬೇಕು. ಸೊ ಈ ಥರ ಇರೋ ಇಂಡಸ್ಟ್ರಿನಲ್ಲಿ ಹೌ ಹ್ಯಾವ್ ಯು ಆಲ್ವೇಸ್ ಟ್ರೈ ಟು ಕನ್ಸ್ಟ್ರಕ್ಟ್ ಥ್ರೂ ವಿಚ್ ಕಂಟ್ರೋಲ್ ದ ನೆರೇಟಿವ್ ಆಫ್ ನಿಮ್ಮ ಲೈಫ್? ಒನ್ ಥಿಂಗ್, ಇದನ್ನು ನಾನು ಸಾಕಷ್ಟು ನನ್ನ ಫ್ಯಾಮಿಲಿನಲ್ಲಿ ನನ್ನ ಫ್ರೆಂಡ್ಸಿಗೆ ಒಂದು ಹೇಳ್ತಿರ್ತೀನಿ, ನಾನು ಇದು ಮಾಡಬಾರ್ದಾಗಿತ್ತು ಅಂತ ಸುಮಾರು ಸಲ ಮಾತಾಡ್ತಾರಲ್ಲ. ಐ ನೆವರ್ ಸೇ ದ್ಯಾಟ್, ಬಿಕಾಸ್ ಅವತ್ತಿನ ದಿನ ಆ ಡಿಸಿಷನ್ ಕರೆಕ್ಟ್ ಇತ್ತು. ಕನ್ಸ್ಟ್ರಕ್ಷನ್ ಅನ್ನೋ ಪಾಯಿಂಟ್ ಯಾಕೆ ಬರುತ್ತೆ ಅಂದರೆ, ನಾನು ಇನ್ನೊಂದು ಹೇಳಿದೆ, ವಾಟ್ ವಿ ಟ್ರೈ ಟು ಕನ್ಸ್ಟ್ರಕ್ಟ್, ವಾಟ್ ವಿ ಕನ್ಸ್ಟ್ರಕ್ಟ್ ಅಂತ ನಾನು ಹೇಳಲಿಲ್ಲ. ಐ ಸೈಡ್ ವಿ ಕ್ಯಾನ್ ಟ್ರೈ ಟು ಕನ್ಸ್ಟ್ರಕ್ಟ್. ಅಂದರೆ ಇವತ್ತಿನ ನಿರ್ಧಾರ ನನಗೆ ಇವತ್ತು ಸರಿ ಅನ್ನಿಸ್ತಾ ಇದೆ, ನಾಳೆ ದಿನ ಅದು ಐ ಮೇ ರಿಗ್ರೆಟ್, ಐ ಮೇ ಫೀಲ್ ಹ್ಯಾಪಿ, ಐ ಮೇ ಸೆಲೆಬ್ರೇಟ್. ಅವತ್ತಿನ ದಿನ ನಾನು ಯಾವುದೋ ಒಂದು ಇಷ್ಟ ಇಲ್ಲದೆ ಮಾಡಬೇಕಾ ಬೇಡವಾ ಅನ್ನೋ ಡೈಲೆಮನಲ್ಲಿ ನಾನು ಏನಾದರೂ ಡಿಸಿಷನ್ ತೊಗೊಂಡಿದ್ರೆ ಐ ಶುಡ್ ರಿಗ್ರೆಟ್ ಟುಡೇ. ಐ ಶುಡ್ ಹ್ಯಾವ್ ಥಾಟ್, ಒಂದೊಂದು ಸೆಕೆಂಡ್ ಥಾಟ್ ಕೊಡಬೇಕಾಗಿತ್ತು. ಬಟ್ ನಾನು ತೊಗೊಂಡಂಥ ಅಷ್ಟು ಡಿಸಿಷನ್ಸು ಅವತ್ತಿನ ದಿನಕ್ಕೆ ಸರಿಯಾಗಿತ್ತು. ಸೊ ಇವತ್ತು ನಾನು ಅದು ಫೇಲಿಯರ್ಸ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ದ್ಯಾಟ್ ಈಸ್ ವೈ ಐ ಡೋಂಟ್ ರಿಗ್ರೆಟ್ ಆರ್ ಸೆಲೆಬ್ರೇಟ್. ಗಾಡ್ಸ್ ಗ್ರೇಸ್ ಏನೇ ಆಗಲಿ, ಇವತ್ತು ನಾನು ಇಲ್ಲಿ ಬರಬೇಕಂತ ಇತ್ತು, ಅದಕ್ಕೆ ಅವತ್ತು ಆ ಡಿಸಿಷನ್ ತೊಗೊಂಡಿದ್ದೀನಿ, ಇಲ್ಲಿ ಬಂದಿದ್ದೀನಿ. ಟುಮಾರೋ ಐ ಡೋಂಟ್ ನೋ, ಐ ಆಮ್ ಟ್ರೈಂಗ್ ಟು ಕನ್ಸ್ಟ್ರಕ್ಟ್ ಅ ಬೆಟರ್ ಫ್ಯೂಚರ್. ಟಿಲ್ ವಿ ಆರ್ ಆನ್ ದಿಸ್ ಅರ್ತ್ ಇರೋವರೆಗೂ ಇದು ಮಾಡ್ತಾನೆ ಕಂಟಿನ್ಯೂ ಅಂತ. ಸೊ ನಿಮ್ಮದೇ ಒಂದು ಜರ್ನಿನ ನೋಡಿದ್ರೆ ಐ ಥಿಂಕ್ ಸಿನಿಮಾ ಇಂಡಸ್ಟ್ರಿನಲ್ಲಿ ವಿಸಿಟಿಂಗ್ ಕಾರ್ಡ್ ಮಾಡಿಸಿದ್ದು ನೀವೇ ಫಸ್ಟ್ ಅಂತ. ದಟ್ಸ್ ಸೋ ಸ್ವೀಟ್, ಯು ರಿಮೆಂಬರ್ ದ್ಯಾಟ್. ಅಂದರೆ ಎಲ್ಲರೂ ವಿಸಿಟಿಂಗ್ ಕಾರ್ಡ್ ಇಸ್ ವೆರಿ ಕಾರ್ಪೊರೇಟ್. ಇದು ಈಗ ನಾನು ಯಾವುದೋ ಇನ್ಶೂರೆನ್ಸ್ ಏಜೆಂಟ್ ಆದರೆ ಮೈ ನೇಮ್ ಇಸ್ ಇದು ನನ್ನ ಡೆಸಿಗ್ನೇಷನಲ್ಲಿರುತ್ತೆ. ಸೊ ಯು ಹ್ಯಾಡ್ ಅ ವಿಸಿಟಿಂಗ್ ಕಾರ್ಡ್ ಇನ್ ದ ಇಂಡಸ್ಟ್ರಿ. ಸೊ ಮೊಬೈಲ್ ನಂಬರ್ ಆ್ಯಂಡ್ ಡೆಸಿಗ್ನೇಷನ್ ಫಿಲ್ಮ್ ಆ್ಯಕ್ಟರ್. ಆ ಥರ ಐಡಿಯಾಸ್ಗಳೆಲ್ಲ ಅಂದರೆ ಕೆಲವು ಸತಿ ಈಜು ಹೊಡಿಬೇಕು, ಏನು ನೀರಿಗೆ ಇಳಿದಾಗಿದೆ, ಇವ ಹೆಂಗಾರು ಮಾಡಿ ಏನಾರು ಮಾಡ್ಬೇಕನ್ನೋ ತವಕದಲ್ಲಿ ಇವೆಲ್ಲ ಹುಟ್ಟಿದ್ದ. ತವಕನೇ. ಬಟ್ ಅವತ್ತು ಮೋಸ್ಟ್ಲಿ ತಲೆ ಓಡಿಸಿದ್ದಲ್ಲ, ಇಟ್ ವಾಸ್ ಬೈ ಹಾರ್ಟ್. ಹೌದಾ? ಅದು ಮ್ಯಾನಿಫೆಸ್ಟ್ ಅಂತ ಏನು ಹೇಳ್ತೀವಲ್ಲ, ಇಟ್ ವಾಸ್ ಟ್ರೂ, ವೆರಿ ಪ್ಯೂರ್, ವೆರಿ ವೆರಿ ಪ್ಯೂರ್. ಅಂದರೆ ನಾನು ಹಿಂಗೆ ಆಗ್ಬೇಕನ್ನೋದು ಅದೊಂದೇ ಒಂದು ಕನಸಿದ್ದಿದ್ದಲ್ಲ, ಇಟ್ ವಾಸ್ ಡ್ರೀಮ್ ಬೈ ಹಾರ್ಟ್. ಅಲ್ಲಿ ನನ್ನ ತಲೆ ಓಡ್ತಾ ಇರಲಿಲ್ಲ. ಇಟ್ಸ್ ನಾಟ್ ದಿ ಫಂಕ್ಷನಿಂಗ್ ಆಫ್ ದಿ ಬ್ರೈನ್. ಅಂದರೆ ದ ಇಂಟೆಂಟ್ ಇಸ್ ಫ್ರಮ್ ದ ಹಾರ್ಟ್ ಆ್ಯಂಡ್ ಹೌ ಟು ಅಚೀವ್ ದಟ್ ಇಂಟೆಂಟ್ಗೆ ಒನ್ ಆಫ್ ದ ಐಡಿಯಾ ವಾಸ್ ಟು ಓಕೆ ಮೇ ಬಿ ಐ ಶುಡ್ ಹ್ಯಾವ್ ಅ ವಿಸಿಟಿಂಗ್ ಕಾರ್ಡು. ನೋ, ಐ ಸೀರಿಯಸ್ಲಿ ಡೋಂಟ್ ನೋ ಹೌ ಇಟ್ ಕೇಮ್. ಹೌದಾ? ಅಲ್ಲ, ಮೇ ಬಿ ನಮ್ಮ ತಂದೆ ಅದು ವಿಸಿಟಿಂಗ್ ಕಾರ್ಡ್ಸ್ ಇತ್ತು.
ಮೇ ಬಿ ಅಂದರೆ ಹೆಂಗೆ ಬಂದಿದೆ ಅಂತ ಇವಾಗ ನೀವು ಹೇಳಿದ್ದಕ್ಕೆ ಆಲೋಚನೆ ಮಾಡಿದರೆ ಈ ಪ್ರಶ್ನೆ ನಂಗೆ ಯಾವತ್ತೂ ಬಂದಿಲ್ಲ ಅದು. ನಮ್ಮ ತಂದೆ ಒಳ್ಳೆ ಹುದ್ದೆನಲ್ಲೇ ಇದ್ದರು, ಅವ್ರದ್ದು ವಿಸಿಟಿಂಗ್ ಕಾರ್ಡ್ಸ್ ಇತ್ತು ಮೇ ಬಿ. ಆಮೇಲೆ ನಂದು ಪ್ರತಿಯೊಂದು ಕಾರಲ್ಲೂ ಕೂಡ ಎಲ್ಲೇ ಹಿಂದ್ಗಡೆ ಮಿಸ್ಟರ್ ರಾವ್ ಅಂತ, ನಮ್ಮ ತಂದೆ ಪೂರ್ತಿ ಹೆಸರು ಹನುಮಂತ ರಾವ್ ಅಂತ, HK ಹನುಮಂತ ರಾವ್ ಅಂತ. ಅವರಿಗೆ ಎಲ್ಲರೂ ರಾವ್ ಸಾಬ್ ಅಂತ ಕರೀತಾಯಿದ್ರು. ಸೊ ನನಗೆ ಅದೊಂದು ಆಸೆ ಇತ್ತು, ನನಗೆ ರಾವ್ ಸಾಬ್ ಅನ್ನಬೇಕು ಅಂತ. ಅಂದರೆ ಏನಂತಾರೆ ಆ್ಯನ್ಸಿಸ್ಟ್ರಿಂದ ಬಂದಿರುತ್ತಲ್ಲ ಈಗ ಅಶೋಕ 1 ಅಶೋಕ 2 ಈ ಥರದ್ದು ಏನೋ ಒಂದು ಬಂದಿರುತ್ತಲ್ಲ ಹಂಗೆ ಜೂನಿಯರು ಆ ಥರ. ಸೊ ರಾವ್ ಸಾಬ್ ಅನ್ನೋದು ಬರ್ಬೇಕನ್ನೋದು ನನಗೆ ಇತ್ತು. ಸೊ ಅದಕ್ಕೆ ಐ ಕ್ಯಾರಿ ದಟ್ ರಾವ್ ಎವ್ರಿವೇರ್. ಮೇ ಬಿ ಹಾಗೆ ಆ ಕಾರ್ಡ್ ಅದರಿಂದ ಐಡಿಯಾ ಬಂತೇನೋ ಗೊತ್ತಿಲ್ಲ, ಐ ಸ್ಟಿಲ್ ಡೋಂಟ್ ನೋ. ಬಿಕಾಸ್ ಈ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಇಲ್ಲಿ ಒಂದು ಮಟ್ಟಿಗೆ ರೆಕಗ್ನೇಷನ್ನು ಹಿಟ್ ಸಿನಿಮಾಗಳನ್ನ ಕೊಟ್ಟು ಇವತ್ತವರೆಗೂ ಒಂದು 18-20 ವರ್ಷ ಆದರೂ ನಿಂತಿರೋದು ಎಲ್ಲರದು ಎಂಟ್ರಿ ಪಾಯಿಂಟ್ಸ್ಗಳು ಟಿಲ್ ದ ಟೈಮ್ ದೇ ಸ್ಟಕ್ ಹಿಟ್ ಮೂವಿ ಎಲ್ಲನೂ ತುಂಬ ಡಿಫ್ರೆಂಟ್ ಆಗಿದೆ, ವಿಚಿತ್ರ ಅಂತ ಹೇಳಲ್ಲ. ಈಗ ನಿಮ್ಮದೇ ಕೇಸ್ ತೊಗೊಂಡ್ರೆ 2 ವರ್ಷ ನೀವು ಒಂದು ಕಡೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆ್ಯಂಡ್ ಕ್ಯಾರೆಕ್ಟರ್ ರೋಲ್ಸನ್ನು ಮಾಡ್ತಾ ಇದ್ರಿ. ಒಂದಿನ ವಿಸಿಟಿಂಗ್ ಕಾರ್ಡಿಂದ ಆಕ್ಸಿಡೆಂಟ್ ಆಗಿ ಪ್ರೇಮ್ ಅವ್ರದ್ದು, ಡೈರೆಕ್ಟರ್ ಪ್ರೇಮ್ ಅವ್ರದ್ದು ಕಾಲ್ ಬರುತ್ತೆ. ಸೊ ಇವೆಲ್ಲ ನೋಡಿದ್ರೆ ಒಬ್ಬೊಬ್ರಿಗೂ ದ ಪಾತ್ ಇಸ್ ವೆರಿ ಡಿಫ್ರೆಂಟ್. ಆ ಫೇಸ್ ಆಫ್ ನಿಮ್ಮ ಲೈಫ್ನ ಹಿಂದೆ ತಿರುಗಿ ನೋಡಿದ್ರೆ ಹೌ ಡಿಡ್ ಯು ಲುಕ್ ಅಟ್ ನಿಮ್ಮ ಫ್ಯೂಚರ್ ಆ್ಯಸ್ ಟು ಒಂದು ವಿತ್ ಹೋಪ್, ವಿತ್ ಒಂದು ಬಿಲೀಫ್ ನೋಡ್ತೀರಾ ಗೊತ್ತಾ, ಕೈನಲ್ಲಿ ಏನಿಲ್ಲ ಆದರೂ ಏನೋ ಒಂದು ನಂಬಿಕೆನೋ ಒಂದು ಬಂಡ ಧೈರ್ಯನೋ ಏನೋ ಇರುತ್ತೆ. ಸೊ ವೆನ್ ಯು ಲುಕ್ ಬ್ಯಾಕ್ ಅಟ್ ದ್ಯಾಟ್ ಫೇಸ್, ವಾಟ್ ಆರ್ ದ ರಿಫ್ಲೆಕ್ಷನ್ಸ್ ಸೊ ದಟ್ ಇವತ್ತು ಯಾರೋ ಅದೇ ಜಾಗದಲ್ಲಿ ನಿಂತಿರೋರಿಗೆ ಇದು ಒಂದು ಪರ್ಸ್ಪೆಕ್ಟಿವ್ ಆಗ್ಬೋದು. ಅಲ್ಲ, ಇಟ್ ಈಸ್ ಜಸ್ಟ್ ಪ್ಯೂರ್ ಆನೆಸ್ಟಿ. ಅವತ್ತು ನನ್ನ ಫ್ಯೂಚರ್ ಹೆಂಗಿರುತ್ತೆ, ಆಮೇಲೆ ನಾನು ವೆರಿ ಫ್ರ್ಯಾಂಕ್ಲಿ ಹೇಳ್ತೀನಿ, ನಾನು ಸ್ಟಾರ್ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದಲ್ಲ. ಅಂದರೆ ಐ ವಾಂಟ್ ಟು ಬಿ ಸೂಪರ್ ಸ್ಟಾರ್ ಅನ್ನೋದಲ್ಲ. ನಾನು ಆ್ಯಕ್ಟರ್, ನಾನು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕಾಗಿತ್ತು ಅಷ್ಟೇ. ಅದು ಏನೇ ಆಗಿರಲಿ ನಾನು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ಬೇಕು ಅನ್ನೋದಿತ್ತು. ಅಂದರೆ ಹೀರೋ ಅನ್ನೋ ಡೆಸಿಗ್ನೇಷನ್ನು ಆ ಥರ. ಅಂದರೆ ಒಂದು ಬಿಕಾಸ್ ಆಫ್ ಹ್ಯೂಜ್ ಫ್ಯಾನ್ ಆಫ್ ಅಮಿತಾಬ್ ಬಚ್ಚನ್ ನಾನು. ಅಂದರೆ ನಾಲೆಜ್ ಇಲ್ಲದೆ ಇರೋವಂಥ ಟೈಮಲ್ಲಿ, ಅಂದರೆ ಅದನ್ನು ಆ ಪದನ ಆ್ಯಕ್ಟರ್ ಅಂತ ಹೇಳ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆ ವಯಸ್ಸಿನಲ್ಲಿ ಅಮಿತಾಬ್ ಬಚ್ಚನ್ ಆಗಬೇಕು ಅಂತ ಹೇಳ್ತಾ ಇದ್ದೆ ಬಿಟ್ಟರೆ, ಬಟ್ ತಲೆನಲ್ಲಿ ಇದ್ದಿದ್ದು ಐ ವಾಂಟ್ ಟು ಬಿ ಆ್ಯನ್ ಆ್ಯಕ್ಟರ್. ಅವತ್ತು ನಾನು ಬೆಂಗಳೂರಿಗೆ ಬಂದಾಗಲೂ ಕೂಡ ನಾಳೆ ನನ್ನ ಫ್ಯೂಚರ್ ಏನಾಗುತ್ತೆ ಅನ್ನೋದು ನಂಗೆ ದೇವರಾಣೆ, ನಾನು ಏನು ಅದನ್ನು ಯೋಚನೆ ಮಾಡಿಲ್ಲ ನಾನು. ಎಷ್ಟು ವರ್ಷ ಅದೇ ಫೇಸ್ ಒಂದಿತ್ತು, ಏನೂ ವರ್ಕೌಟ್ ಆಗ್ತಿಲ್ಲ. ಐ ವಾಸ್ ಆಲ್ಸೋ ಟೋಲ್ಡ್, ನೀವೇ ಎಲ್ಲೊಂದು ಕಡೆ ಹೇಳಿದ್ದೀರಿ ಆಲ್ಮೋಸ್ಟ್ ವಾಪಸ್ ಹೊರಟು ಬಿಟ್ಟಿದ್ರಿ. ಏನು ಚಿತ್ರದುರ್ಗದಲ್ಲಿ ಬಸ್ ಚೇಂಜ್ ಮಾಡಿದ್ದು 1 ವರ್ಷ ಸತತವಾಗಿ ಗಾಂಧಿನಗರ ಸುತ್ತಿ ಏನು ವರ್ಕೌಟ್ ಆಗ್ತಾ ಇರಲಿಲ್ಲ. ಐ ಹ್ಯಾವ್ ಟು ಸ್ಟಾರ್ಟ್ ವಿತ್ ಅ ಹಿಸ್ಟ್ರಿ. ನಾನು ಆ್ಯಕ್ಚುಲಿ ಓದಿರೋದು SLC ಅಷ್ಟೇ. ಫಸ್ಟ್ PU ಹೋಗಿದ್ದೀನಿ ಕಾಲೇಜಿಗೆ, ಬಟ್ ಸೆಕೆಂಡ್ PU ಎಕ್ಸಾಮ್ ಬರೆದಿಲ್ಲ ನಾನು. ಜಸ್ಟ್ SLC ಅಷ್ಟೇ. ಇದು ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಸರಿನೋ, ಹೆಂಗೆ ಇನ್ಸ್ಪೈರ್ ಆಗಿ ತೊಗೊಳ್ತಾರೆ ಗೊತ್ತಿಲ್ಲ. ನಮ್ಮ ತಂದೆಗೆ ನಾನು ಫೋನ್ ಮಾಡಿ ನಾನು ಮುಂದೆ ಓದಲ್ಲ ಅಂತ ಹೇಳಿದ್ದು. ಅವರಿಗೆ ನಾಳೆ ಎಕ್ಸಾಮ್ ಇದೆ, ಸೆಕೆಂಡ್ PU ಎಕ್ಸಾಮ್ ಇದೆ. ನಮ್ಮ ತಾಯಿನ ಎಬ್ಬಿಸ್ದೆ ನಾನು. ಎಬ್ಬಿಸ್ಬಿಟ್ಟು ನನಗೆ ಎಕ್ಸಾಮ್ ಬರೆಯಬೇಕು ಅನ್ನಿಸ್ತಾ ಇಲ್ಲ ಅಂತಂದೆ. ಅವ್ರು ಬೆಳಗ್ಗೆ ನಿಮ್ಮ ಅಪ್ಪಾಜಿಗೆ ಹೇಳು ಅಂತಂದರು. ನಾನು ಫೋನ್ ಮಾಡಿ ನಮ್ಮ ತಂದೆಗೆ ಹೇಳಿದೆ ಇದನ್ನು, ನಾನು ಈ ಥರ ಸಿನಿಮಾದಲ್ಲಿ ಟ್ರೈ ಮಾಡ್ತೀನಿ. ನನಗೆ ಈಗ ಸೆಕೆಂಡ್ PU ಕಂಪ್ಲೀಟ್ ಮಾಡಿ ನಾನು ಅಗೇನ್ ಮತ್ತೆ 3 ವರ್ಷ ಡಿಗ್ರಿ ಮಾಡಿ ಇದು ಒಂದು 5-6 ವರ್ಷ ಇದರಲ್ಲೇ ನಾನು ಕಳೆಯೋದು ಬದಲು ನನಗೆ ಟೈಮ್ ಕೊಡಿ. ನಾನು ಐ ವಾಂಟ್ ಟು ಸ್ಪೆಂಡ್ ಇನ್ ಟ್ರೈಯಿಂಗ್ ಮೈ ಕರಿಯರ್ ಇನ್ ದಿ ಫಿಲ್ಮ್ ಇಂಡಸ್ಟ್ರಿ. ನಂಗೆ ಇದು ಬಿಟ್ಟರೆ ಬೇರೆ ಆಸೆ ಇಲ್ಲ, ಅದು ಅವರಿಗೂ ಗೊತ್ತಿತ್ತು ಅದು. ಈ ಸೈಡ್ ಓಕೆ ಮೈ ಸನ್. ಆಮೇಲೆ ಬಟ್ ಕೆಲವೊಂದು ಸಿದ್ಧಾಂತಗಳು ಹೇಳಿದರು ಅವರು. ಒಂದೇ ಒಂದು, ನೀನು ಯಾರ ಮುಂದೆನೂ ಕೈ ಚಾಚಬಾರ್ದು, ತಲೆ ಎತ್ಕೊಂಡು ಓಡಾಡೋ ಥರ ಬದುಕಬೇಕು. ಏನೇ ಕಸ ಹೊಡೆಯೋ ಕೆಲಸ ಮಾಡಿದ್ರೆ ಏನೇ ಮಾಡಿದ್ರೂ ನೀನು ಕೈ ಚಾಚಬಾರ್ದು. ಆಮೇಲೆ ಯಾರಿಗಾದರೂ ಸಾಲ ಕೊಟ್ಟರೆ ಅದು ವಾಪಸ್ ಬರಲ್ಲ ಅಂತ ಗೊತ್ತಿರಬೇಕು. ಅಷ್ಟು ಕೆಪಾಸಿಟಿ ಇದ್ದರೆ ಸಾಲ ಕೊಡು. ಆ್ಯಂಡ್ ನಿನ್ನ ಎಜುಕೇಷನ್, ನನಗೆ ಅದೆಲ್ಲ ಏನು ಅಂದರೆ ಕ್ವಾಲಿಫಿಕೇಷನ್ ಮ್ಯಾಟ್ರ್ ಆಗೋಲ್ಲ. ಹೌ ಮಚ್ ಎಜುಕೇಟೆಡ್ ಯು ಆರ್ ಆ್ಯಸ್ ಎ ಹ್ಯೂಮನ್. ಸೊಸೈಟಿನಲ್ಲಿ ನೀನು ಹೆಂಗೆ ಬದುಕ್ಬೋದು, ನಿನ್ನ ತಲೆ ಎತ್ಕೊಂಡು ತಲೆ ಬಾಗದೆ, ಇಷ್ಟೇ ನನಗೆ ಬೇಕಾಗಿರೋದು. ಸೊ ದೆನ್ 1 ವರ್ಷ ಈ ಕಡೆ ಟ್ರೈ ಮಾಡಬೇಕಾದ್ರೆ ನನಗೊಂದು ಕ್ಯಾಡ್ಬರಿ ಚಾಕ್ಲೇಟ್ ಆ್ಯಡಿಗೆ ಆಫರ್ ಸಿಕ್ತು. ಅದು ಒಂದು 4 ದಿನ ಬಿಟ್ಟು ಶೂಟ್ ಇತ್ತದು. ಅದನ್ನು ನಮ್ಮ ತಂದೆಗೆ ಫೋನ್ ಮಾಡಿ ಹೇಳಿದ್ದೆ ನಾನು. ದಟ್ ವಾಸ್ ದಿ ಲಾಸ್ಟ್ ಐ ಸ್ಪೋಕ್ ವಿತ್ ಮೈ ಫಾದರ್. ಬಸವೇಶ್ವರ ನಗರದಲ್ಲೇ ನಂಗೆ ಇನ್ನೂ ಆ ಜಾಗ ನೆನಪಿದೆ. ಒಂದು ಬೇಕರಿ ಹೊರಗಡೆ ನಿಂತ್ಕೊಂಡು ಫೋನ್ ಮಾಡಿದೆ, ಅಪ್ಪಾಜಿ ಹಿಂಗೆ ಸಿಕ್ತು ಒಂದು ಆ್ಯಡ್ ಅಂತ. ಗಾಡ್ ಬ್ಲೆಸ್ ಯು ಮೈ ಸನ್, ಹಿಂಗೆಲ್ಲ ಒಳ್ಳೇದಾಗತ್ತೆ ಅಂತ ಇಟ್ಟರು. 2 ದಿನ ಆದಮೇಲೆ ಅವ್ರು ಇರಲಿಲ್ಲ.
ನಾನು ಶೂಟಿಂಗಿಗೆ ಬರಬೇಕಾಗಿತ್ತು, ಬಟ್ ಐ ಕೇಮ್ ಟು ಬ್ಯಾಂಗ್ಳೂರ್ ಟು ರಿಸೀವ್ ಹಿಸ್ ಬಾಡಿ. ಈ ಓಡಾಟ ಸ್ಟ್ರಗಲ್ ಎಲ್ಲ ಇದೆಯಲ್ಲ, ಇದು ನಮ್ಮ ಅಮ್ಮ ನಮ್ಮ ಅಣ್ಣ ಕಂಟಿನ್ಯೂ ಕಮ್ಯುನಿಕೇಷನಲ್ಲಿ ಇರೋರು. ಇವನು ಏನು ಮಾಡ್ತಾನೆ ಗೊತ್ತಿಲ್ಲ, ಬೆಳಗ್ಗೆ ಹೋಗ್ತಾನೆ, ರಾತ್ರಿ ಬರ್ತಾನೆ, ಏನು ನಡೀತಾ ಇದೆ ಗೊತ್ತಿಲ್ಲ, 1 ವರ್ಷ ಹಿಂಗೆ ಹೋಗ್ತಾಯಿದೆ. ಸೊ ನಮ್ಮಮ್ಮ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದರು, ಸರಿ ನೀನು ಬಂದು ನೀನು ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ಕ್ವಾಲಿಫಿಕೇಷನ್ ಇಟ್ಕೊಂಡು ಒಂದು ಡಿಗ್ರಿ ಅಂತ ಏನಾದರೂ ಇಟ್ಕೊಂಡ್ರೆ, ಒಂದು ವೇಳೆ ಇದು ವರ್ಕೌಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನಿನ್ನ ಜೀವನ ನಡೆಸೋದಕ್ಕೆ ಏನಾದರೂ ಒಂದು ಕೆಲಸ, ಒಂದು ಜಾಬ್ ಅಂತಾದರೂ ಸಿಗುತ್ತೆ, ಒಂದು ಸೆಕ್ಯೂರ್ಡ್ ಲೈಫ್ ಇರುತ್ತೆ ಅಂತ. ಫೌಂಡೇಶನ್ ಆಗುತ್ತೆ. ಸರಿ, ನಮ್ಮ ತಂದೆ ಮಾತು ಹೆಂಗೆ ಕೇಳಿ ನಾನು ಈ ಕಡೆ ಬೆಂಗಳೂರಿಗೆ ಬಂದುಬಿಟ್ಟಿದ್ನೋ, ಅದೇ ಥರ ನಮ್ಮ ಅಮ್ಮನ ಮಾತು ಕೇಳಬೇಕಲ್ಲ. ಸೊ ಹಾಗಾಗಿ ನಾನು ಹೊಸಪೇಟೆ ಹೊರಟಕ್ಕೆ ರೆಡಿಯಾಗಿ ಹೊರಟಿದ್ದೆ. ರಾತ್ರಿ ಬಸ್ಸಲ್ಲಿ ಹಿಂಗೆ ಹೋಗ್ತಾ ನಿದ್ದೆ ಬರ್ತಾ ಇರಲಿಲ್ಲ ನನಗೆ. ಅದನ್ನು ಸ್ವಿಚ್ ಆನ್ ಮಾಡಿದೆ ಸ್ನೇಕ್ ಗೇಮ್ ಮಾಡೋದಕ್ಕೆ. ಸ್ನೇಕ್ ಗೇಮ್ ಮಾಡಬೇಕಾದ್ರೆ ಚಿತ್ರದುರ್ಗ ಅದು ವಿ ಆರ್ ಎಲ್ದು ಒಂದು ಬಸ್ ಸ್ಟಾಪ್ ಮಧ್ಯದಲ್ಲಿ ಸ್ಟಾಪ್ ಆಗೋದು. ಅಲ್ಲಿ ಗೇಮ್ ಮಾಡಬೇಕಾದ್ರೆ 2-3 ಫೋನ್ ಕಂಟಿನ್ಯೂಸ್ಲಿ ಬರ್ತಾಯಿದೆ, ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಮತ್ತೆ ರಿಂಗ್ ಆಯಿತು. ಯಾರು ಇವ್ರು ಮಿಡ್ ನೈಟಿಂಗ್ ಫೋನ್ ಮಾಡ್ತಾರಲ್ಲ ಎತ್ತಿದ್ರೆ, ರೇ ಎಷ್ಟು ಸಲ ರೀ ನಿಮಗೆ ಫೋನ್ ಮಾಡೋದು, ಅಲ್ಲಿ ಪ್ರೇಮ್ ಸರ್ ಟ್ರೈ ಮಾಡ್ತಾ ಇದ್ದಾರೆ ನಿಮಗೆ ಫೋನ್, ನೀವು ಯಾರನ್ನ ಚಂದ್ರು ಅಂತ, ನಾಳೆ ಪ್ರೇಮ್ ಅವ್ರು ಕರಿತಿದ್ದಾರೆ ಬನ್ನಿರಿ ಅಂತ ಕಟ್ ಮಾಡಿಬಿಟ್ರು ಅವರು. ನಾವು ಐ ನೋ ಹೂ ಇಸ್ ಪ್ರೇಮ್. ಈಗ ಇದು ಬಸ್ ಇಲ್ಲಿದೆ, ವಾಪಸ್ ಹೋಗ್ಬೇಕಾ ಹೊಸಪೇಟೆ ಕಂಟಿನ್ಯೂ ಮಾಡಬೇಕಾ? ಬ್ಯಾಗ್ ಹಾಕ್ಕೊಂಡೆ ಇಳಿದೆ. ಸರ್ ಬೆಂಗಳೂರು ಬಸ್ ಅದು ಹೋಗ್ತಾ ಇದೆ ನೋಡಿ ಅಂದರು. ವಾಪಸ್ ಬೆಂಗಳೂರು ಚಿತ್ರದುರ್ಗ ಟು ವಾಪಸ್ ಬೆಂಗಳೂರು ಟು ನೆಕ್ಸ್ಟ್ ಡೇ ಐ ಆಮ್ ಇನ್ ದಿ office of Prem in front of him. Who are your friends who have shaped you? I am a good friend to everybody. ಓಹೋ. Anybody, ಶತ್ರು ಅಂತಲೂ ಭಾವಿಸಿದ್ರು, ಇಫ್ ಹಿ ಕಮ್ಸ್ ಟು ಮೀ ಫಾರ್ ಹೆಲ್ಪ್ ಐ ವಿಲ್ ಹೆಲ್ಪ್. ನನಗೆ ಯಾರು ಫ್ರೆಂಡು ಅಂತ ಲೆಕ್ಕ ಹಾಕಿದರೆ ತುಂಬ, ಅಂದರೆ ವೆರಿ ವೆರಿ ರೇರ್ ಕೇಸಸ್. ಇಂಡಸ್ಟ್ರಿನಲ್ಲಿ ಯಾಕೆ ಫ್ರೆಂಡ್ಸ್ ಡೆವಲಪ್ ಆಗಲ್ಲ ಅಂದರೆ ಆ ಅವಶ್ಯಕತೆ, ಆ ನೀಡು ಬೇರೆಯೇ ಪರ್ಪಸ್ ಇರುತ್ತೆ. ಇಲ್ಲಿ ವಿ ಹ್ಯಾವ್ ಕಮ್ ಫಾರ್ ಪ್ರೊಫೆಷನ್. ಚೈಲ್ಡ್ಹುಡ್ಡಲ್ಲಿ ಚಿಕ್ಕವರಿದ್ದಾಗ ಏನು ಆಗ್ತಾರಲ್ಲ ಅವರೇ ನಿಜವಾದ ಫ್ರೆಂಡ್ಸ್ ಆ್ಯಕ್ಚುಲಿ. ಯಾಕಂದರೆ ಅಲ್ಲಿ ನೀಡ್ ಅನ್ನೋದಿಲ್ಲ, ಅಲ್ಲಿ ಯಾವುದು ಅಜೆಂಡಾಸ್ ಇಲ್ಲ, ನೀಡಿಲ್ಲ. ಅವನು ಶ್ರೀಮಂತನ ಬಡವನ, ಇವನಿಂದ ನಂಗೆ ಏನು ಸಿಗುತ್ತೆ ಏನು ಸಿಗಲ್ಲ, ನಿಷ್ಕಲ್ಮಶವಾಗಿ ಅಲ್ಲೊಂದು ಬಾಂಡಿಂಗ್ ಬೆಳೆಯುತ್ತಲ್ಲ, ದ್ಯಾಟ್ ಈಸ್ ಫ್ರೆಂಡ್ಶಿಪ್. ಇಲ್ಲಿ ವಿ ಕ್ಯಾಲ್ಕುಲೇಟ್ ನೀಡ್ಸ್ ಅವರಿಂದ. ನೆಕ್ಸ್ಟ್ ಕಾಲೀಗ್ಸ್ ಹಂಗಾದ್ರೆ ಹಾಂ, ಟೈಮನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರಾ? ಯಾಕಂದರೆ ಎಲ್ಲೋ ಒಂದು ಕಡೆ ಓದಿದೆ, ಈಗ ಹೌ ಟು ಟ್ರಾವೆಲ್ ಇನ್ ಟೈಮ್ ಅಂದರೆ ಓದಬೇಕಂತೆ. ಹೌ ಟು ಎಸ್ಕೇಪ್ ಟೈಮ್, ಲಿಸನ್ ಟು ಮ್ಯೂಸಿಕ್. ಹೌ ಟು ಫೀಲ್ ಟೈಮ್, ಬರೀರಿ. ಹೌ ಟು ರಿಲೀಸ್ ಟೈಮ್, ಉಸಿರಾಡಿ. ಸೊ ಈ ಥರ ಚೆನ್ನಾಗಿದೆ. ಟೈಮನ್ನು ಯಾವ್ಯಾವುದನ್ನು ಹೆಂಗೆ ಹ್ಯಾಂಡಲ್ ಮಾಡಿಕೊಂಡ್ರೆ ಟೈಮ್ದು ಹೌ ಟು ವ್ಯಾಲ್ಯೂ ದಟ್ ಟೈಮ್ ಆಸ್ ಅ ಕರೆನ್ಸಿ ಅಂತ. ಸೊ ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ಟೈಮ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ಟೈಮ್ ಅಂತ? ಬಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಸಿಚುಯೇಷನ್. ಅಂದರೆ ಆಲ್ವೇಸ್ ನಾಟ್ ಟ್ರೈ, ಬಟ್ ಆಲ್ವೇಸ್ ಸಿ ಪಾಸಿಟಿವಿಟಿ ಇನ್ ಈಚ್ ಮೂಮೆಂಟ್ಸ್. ಅದು ಎಂಥ ಡಿಸಾಸ್ಟರ್ಸ್ ಮೂಮೆಂಟ್ ಆದ್ರೂ ಪ್ಲೀಸ್ ಸಿ ದಿ ಪಾಸಿಟಿವ್ ಥಿಂಗ್ಸ್ ಓವರ್ ದೇರ್. ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ವಿತ್ ಫ್ಯಾಮಿಲಿ, see the positive things that you are with your family. When you are at work, see the positive thing that you are able to work. ನೀವು ಅಟ್ಲೀಸ್ಟ್ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದೇ ಬಿಗ್ಗೆಸ್ಟ್ ಮೋಟಿವ್. ಅಂದರೆ ನಾನು ಎಲ್ಲಕ್ಕಿಂತ ದೊಡ್ಡದಾಗಿ ನಾನು ಬಿಲೀವ್ ಮಾಡೋದು ಕೆಲಸ. ಅಂದರೆ ಆಯಾ ವ್ಯಕ್ತಿದ ಆ ಕೆಲಸ, ಆ ಪ್ರೊಫೆಷನ್ ಆಗಿರ್ಬೋದು, ಒಬ್ಬ ಮೋರಿ ಕ್ಲೀನ್ ಮಾಡೋನೇ ಆಗಿರ್ಬೋದು, ಅವನದು ಅದು ಆ ಕೆಲಸ, ಯು ಎಂಜಾಯ್ ದ್ಯಾಟ್. ಒಬ್ಬ ಹಾಡ್ತಾ ಇದ್ದಾನೆ, ಅಟ್ಲೀಸ್ಟ್ ಯು ಹ್ಯಾವ್ ದಟ್ ಪ್ರೊಫೆಷನ್. ಅಂದರೆ ಆ ಟೈಮಲ್ಲಿ ನೀವು ಹಾಡೋಂಥ ಆ ಪ್ರೆಸೆನ್ಸ್ ನಿಮ್ಗೆ ದೇವ್ರು ಕೊಟ್ಟಿದ್ದಾನಲ್ಲ, ಆ ಮೂಮೆಂಟ್, ವಾಟ್ ಎವರ್ ಯು ಆರ್ ಡೂಯಿಂಗ್ ಅಟ್ ದಟ್ ಪಾಯಿಂಟ್, ಸಿ ಪಾಸಿಟಿವಿಟಿ ಇನ್ ದ್ಯಾಟ್ ಈಸ್ ಸರ್ವೈವಲ್ ಅಷ್ಟೇ. ಅಂದರೆ ದಟ್ಸ್ ಹೌ ಯು ಹ್ಯಾವ್ ಅಂಡರ್ಸ್ಟುಡ್ ಟೈಮ್. ಹಾಂ, ಪ್ರತಿ ಸತಿನೂ ಇರೋದ್ರಲ್ಲಿ ಖುಷಿಯಾಗಿದ್ದು ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕ್ತಾ ಸಮಯ ಜೊತೆಗೆ ಮುಂದಕ್ಕೆ ಹೋಗೋದು. ವಾಟ್ ವಿ ಅಂಡರ್ಸ್ಟ್ಯಾಂಡ್. ಹಾಂ, ಇಫ್ ಯು ಲೂಸ್ ಎವ್ರಿಥಿಂಗ್, ಸಿ ಪಾಸಿಟಿವಿಟಿ ಇನ್ ದ್ಯಾಟ್. That is how you see the time. When you win everything, avaga see positivity. What are your favorite winning moments which you have put in your bank of good memories? ನನಗೆ ಅಂದರೆ ಸಿನಿಮಾ ಸಕ್ಸಸ್ಸು ಅದೆಲ್ಲಕ್ಕಿಂತ ನನಗೆ ಜಾಸ್ತಿ ನೆನಪಾಗೋದಂದರೆ ಕಪಾಲಿ ಥಿಯೇಟ್ರಲ್ಲಿ ರಿಲೀಸ್ ದಿನ ಹ್ಯೂಜ್ ಓಪನಿಂಗ್ ತೊಗೊಳ್ತಾ. ಆ್ಯಕ್ಚುಲಿ ಅದು ನಮ್ಮ ತಾಯಿಗೆ ಅದೇ ಹೇಳಿದ್ನಲ್ಲ, ನಡೆಯೋಕ್ಕೆ ಬರೋಲ್ಲ ಅಂತ, ಅವ್ರ ಕೈ ಹಿಡ್ಕೊಂಡು ನಾನು ಮೆಟ್ಲ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೆ.
ಜನ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂತ ನೂಕ್ಲಲ್ಲಿ ತಳ್ಳಾಡ್ಕೊಂಡು ಹಿಂಗೆ ಹೋಗ್ತಾ ಹೋಗ್ತಾ ನಮ್ಮ ತಾಯಿ ಸಡನ್ನಾಗಿ ಅಲ್ಲಿ ಮೆಟ್ಲ್ ಮೇಲೆ ಅಲ್ಲಿ ಕೂತ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಹೊರಗಡೆ ಅವ್ರ ಮಗಂದು ಪೋಸ್ಟರ್ ಇದೆ. ದೇ ಹ್ಯಾವ್ ಸ್ಟಾರ್ಟೆಡ್ ಕಮ್ಮಿಂಗ್ ಅಲ್ಲ ಅದು ಫಸ್ಟ್ ದೋ ಇಟ್ಸ್ ಎ ಫಸ್ಟ್ ಡೇ, ಬಟ್ ಟು ಮೈ ಮದರ್ ಅಂದರೆ ನಮ್ಮ ತಾಯಿಗೆ ಅದು ಆ ಸಂಭ್ರಮ ಅವ್ರಿಗೆ. ಅಂದರೆ ಮೆಟ್ಲು ಹತ್ತಾನೆ ಜನ ನೂಕ್ಲು ಹಿಂಗೆ ಹೋಗ್ತಾ ಇರೋದು ಅವ್ರ ತಲೆಯಲ್ಲಿ. ನನ್ನ ಮಗನ ಬರೀ ಅಂದರೆ ನನಗೆ ಪ್ರೇಮ್ ಅವ್ರ ಸಿನಿಮಾ ಇದೆ, ಸುನಿಲ್ ಸಿನಿಮಾ ಇದೆ, ರಮ್ಯಾ ಸಿನಿಮಾ ಇದೆ, ಅದರಲ್ಲೂ ನಂದು ಸಿನಿಮಾ, ಐ ಆಮ್ ಎ ಪಾರ್ಟ್ ಆಫ್ ಇಟ್. ಬಟ್ ನಮ್ಮ ತಾಯಿಗೆ ಅದು ಅಜಯನ್ ಸಿನಿಮಾಗೆ ಇಷ್ಟೊಂದು ಜನ ಓಡಿ ಬರ್ತಾ ಇದ್ದಾರೆ ಅನ್ನೋದು ದಟ್ ವಾಸ್ ದಿ ಬಿಗ್ಗೆಸ್ಟ್ ಎಮೋಷ್ನಲ್ ಪಾಯಿಂಟ್ ಫಾರ್ ಅಲ್ಲೇ ಕೂತ್ಕೊಂಡ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಏನಾಯಿತು ಅಂತಂದರೆ ದೆನ್ ಲೇಟ್ರ್ ಆನ್ ಐ ರಿಯಲೈಸ್ಡ್. ಅಂದರೆ ಅವರು ಎಷ್ಟು ಅಂದರೆ ನಮ್ಮ ಡ್ರೀಮ್ ಜೊತೆಗೆ ಟ್ರಾವೆಲ್ ಆಗಿರ್ತಾರೆ ಒಬ್ಬ ತಾಯಿಯಾಗಿ. ನನಗೆ ಅದು ಸಿನಿಮಾ ಆಮೇಲೆ ಏನು ಸಕ್ಸಸ್ ಆಯಿತು ವಾಟ್ ಎವರ್ ಅಂದರೆ ಅದನ್ನೆಲ್ಲ ಸಂಭ್ರಮಿಸಿದ್ದೀವಿ. ಬಟ್ ದ್ಯಾಟ್ ಪಾಯಿಂಟ್ ದ್ಯಾಟ್ ಮೂಮೆಂಟ್ ಇದೆಯಲ್ಲ, ಇವತ್ತು ಫಸ್ಟ್ ಥಿಂಗ್ ಎಲ್ಲರಿಗೂ ಎಕ್ಸ್ಕ್ಯೂಸ್ ಮೀ ಹಿಟ್ ಅಂತ ನೀವು ಏನು ಹೇಳಿದಿರಿ ಸಾಂಗ್ ಅದು ಇದು, ನನಗೆ ಫಸ್ಟ್ ತಲೆನಲ್ಲಿ ಬರೋದು ನಮ್ಮ ತಾಯಿ ಮೆಟ್ಲ್ ಮೇಲೆ ಕೂತು ಹತ್ತಿರೋದು. ಅದಾದಮೇಲೆ 6 years ಗ್ಯಾಪ್ ಯಾಕಾಯಿತು? ಅಂದರೆ ಒಂದು ಸಕ್ಸಸ್ ಸಿಕ್ಕಿದ ಮೇಲೆ ಈಗ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದು ಎಲ್ಲ ನಿಮ್ಮ ಕೈನಲ್ಲೇ ಇರುತ್ತಾ ಅಥವಾ ಇರಲ್ವಾ? ಅದನ್ನ ಹೇಳಿದ್ನಲ್ಲ, ಬಂದಂಥ ಪ್ರಾಜೆಕ್ಟ್ಸ್ಗಳಲ್ಲಿ ದಿ ಬೆಸ್ಟ್ ಐ ಚೋಸ್ ದಟ್ ಡೇ, ಬಟ್ ದಟ್ ಡಿಂಟ್ ವರ್ಕ್ ಅಗೇನ್. ಇಟ್ ಹ್ಯಾಡ್ ಟು ಹ್ಯಾಪನ್. ಇವಾಗ ತಾಜ್ ಮಹಲ್ ಕೂಡ ದೋ ಆರ್ ಚಂದ್ರು ಅವ್ರದ್ದು ಅದು ಮೊದಲನೇ ಸಿನಿಮಾ ಆದ್ರೂ ಅವರಿಗೂ ಅದು ಒಂದು ಸಾಧನೆ ಮಾಡಬೇಕಾಗಿದ್ದು, ನಾನು ಮಾಡಬೇಕಾಗಿದ್ದೆ. ಆ್ಯಂಡ್ ಅಟ್ಲೀಸ್ಟ್ ಇಲ್ಲಿ ಎಕ್ಸ್ಕ್ಯೂಸ್ ಮೀಗೂ ಮುಂಚೆ ನಾನು ಹೋಗಿ ಎಲ್ಲ ಕಡೆ ಅವಕಾಶಗಳು ಕೇಳಿದ್ದೆ. ಇಲ್ಲಿ ತಾಜ್ ಮಹಲ್ ಮಾಡೋಕ್ಕೂ ಮುಂಚೆ ನಾನು ಅಗೇನ್ ಐ ಹ್ಯಾಡ್ ಕಮ್ ಬ್ಯಾಕ್ ಟು ಕ್ಯಾರೆಕ್ಟರ್ ರೋಲ್ಸ್. ಆ್ಯಸ್ ಎ ಹೀರೋ ಸಿನಿಮಾಗಳು ಫ್ಲಾಪ್ ಆಗಿ ನಾನು ಮತ್ತೆ ತಿರ್ಗಾ ಕ್ಯಾರೆಕ್ಟರ್ ರೋಲ್ಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೆ. ಆ ಟೈಮಲ್ಲಿ ಅಗೇನ್ ಇದು ಅಂದರೆ ಹೊರವಾಗಿ ಬಂದಿರತಕ್ಕಂಥ ಸಿನಿಮಾ, ಅದರಲ್ಲಿ ನಂದು ಏನು ಎಫರ್ಟ್ ಇಲ್ಲ. ಅಗೇನ್ ಅದೇ ಆ್ಯಕ್ಟಿಂಗೇ ಮಾಡಿರೋದು ನಾನು, ಅದೇ ಪರ್ಫಾರ್ಮೆನ್ಸ್, ಅದೇ ಎಫರ್ಟ್ಸೇ ಹಾಕಿರೋದು. ಸೊ ಅಗೇನ್ ಆ ಕ್ರೆಡಿಟ್ ಡೈರೆಕ್ಟರ್ ಆ್ಯಂಡ್ ರೈಟರ್ಸಿಗೆ ಹೋಗಬೇಕಾಗಿರೋದು. ಇಟ್ ಕೇಮ್ ಡೆಸ್ಟಿನಿ, ಇಟ್ ಕೇಮ್ ಟು ಮೀ. ಆರ್ ದಿ ಇಂಗ್ರೀಡಿಯೆಂಟ್ಸ್ ಆಫ್ ಎನಿಬಡಿ ಸಕ್ಸಸ್ ಆರ್ ಫೇಲಿಯರ್. ಅಂದರೆ ನಮ್ಮ ಗುಣಗಳೇ ನಮ್ಮನ್ನು ಗೆಲ್ಲಿಸೋದು ಸೋಲ್ಸೋದು. ಸೊ ನಿಮ್ಮ ಗುಣಗಳು ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಯಾವುದು ನಿಮ್ಮನ್ನು ಕಾಪಾಡಿದೆ? ಗುಣಗಳನ್ನೋದಕ್ಕಿಂತ ನಿಮ್ಮ ಹ್ಯಾಬಿಟ್ಸ್ ಬೇಸಿಕ್ಲಿ. ಅಂದರೆ ಅಜಯ್ ಮೆಂಟಲ್ ಹೆಲ್ತ್ಗಾಗಿರ್ಬೋದು, ಫಿಸಿಕಲ್ ಹೆಲ್ತ್ಗಾಗಿರ್ಬೋದು. ಸೊ ಕ್ಯಾನ್ ಯು ಹೆಲ್ಪ್ ಅಸ್ ವಾಕಸ್ ಥ್ರೂ ನಿಮ್ಮ ಡೇ ಇನ್ ಲೈಫ್? ಒಂದು ಶೂಟ್ ಡೇಸು, ನಾನ್ ಶೂಟ್ ಡೇಸು. ಅಲ್ಲ, ನಾನು ಎಲ್ಲ ಕಷ್ಟಗಳನ್ನು, ಎಲ್ಲ ಹರ್ಡಲ್ಸ್ನ ನಿವಾರಣೆ ಮಾಡಿರೋದು ಒಂದು ಸೂತ್ರ, ಮೌನ. ಜಿಪ್ ಅಪ್ ಅಂಡ್ ಸ್ಟೇ ಕಾಮ್. ಯಾ ವೆರಿ ಟಫ್ ಟು ಡೂ ಅಲ್ವಾ? ಹಾಂ, ಇಟ್ ಈಸ್. ಯಾರೇ ಕೂಗಾಡ್ತಾಯಿದ್ರು, ಜಗಳ ಮಾಡ್ತಾಯಿದ್ರು, ಜಸ್ಟ್ ಸ್ಟೇ ಸ್ಟೋಯಿಕ್. ಅಂದರೆ ಸುಮ್ಮನೆ ಕಾಮಾಗಿ. ಅಂದರೆ ಅಗೇನ್ ನಾಟ್ ಅದು ತುಂಬ ಫಿಲಾಸಫಿಕಲ್ ಹೋಗ್ತಾಯಿನಿ ಅಂತಲ್ಲ, ದಿಸ್ ಟು ಶಾಲ್ ಪಾಸ್ ಅನ್ನೋ ಥರ. ಆಮೇಲೆ ಇನ್ನೊಂದು, ಅವನು ನಿಮ್ಮನ್ನು ಬುದ್ಧಿವಂತ ಆದರೂ ಅನ್ಕೋಬೋದು, ನಿಮ್ಮನ್ನು ದಡ್ಡ ಆದರೂ ಅನ್ಕೋಬೋದು, ಏನಾದರೂ ಅನ್ಕೋಬೋದು, ಒಟ್ಟಿನಲ್ಲಿ ಅಲ್ಲಿ ನಿಮ್ಮ ಎಮೋಷನ್ ಔಟ್ಬಸ್ಟ್ ಆಗದೆ ಇದ್ದಾಗ ಅದು ಒನ್ ವೇ ಆಗಿ ಅದು ಹೊರಟೋಗುತ್ತೆ. ಬ್ರಿಲಿಯಂಟ್. ಅದು ಆಚೆಗೆ ಬಂದಾಗಲೇ ಅಲ್ಲಿ 2 ವೇ ಆಗಿಬಿಟ್ಟು ಇಷ್ಟರಲ್ಲಿ ಹೋಗೋದು ಇಷ್ಟರಲ್ಲಿ ಹೋಗುತ್ತೆ ಅಂತಾನ. ಹಾಂ, ನನ್ನ ತಪ್ಪಿರಲಿ, ನನ್ನ ತಪ್ಪಿಲ್ಲದೆ ಇರಲಿ, ಅವನದೇ ಇರಲಿ, ಏನೇ ಗೊತ್ತಿದ್ರು, when you think the movement is going out of your control, just stay and calm. Yeah. So amazing. So much of tools and optimism. Yeah. ಕ್ಯೂರಿಯಾಸಿಟೀಸ್ ಆಫ್ ನಿಮ್ಮ ಲೈಫ್. ಚೆನ್ನಾಗಿತ್ತು ಇಷ್ಟೊತ್ತು ನಿಮ್ಮ ಜೊತೆಗೆ ಮಾತಿಗಿಳಿದಾಗ. ಯಾಕೆಂದರೆ ಬರೀ ಪಾತ್ರಗಳಲ್ಲಿ ನಿಮ್ಮ ಕ್ಯಾರೆಕ್ಟರು, ನಿಮ್ಮಲ್ಲಿರೋವಂಥ ಏನೋ ಟ್ಯಾಲೆಂಟು, ಸ್ಕಿಲ್ಸ್ ಕಾಣುತ್ತೆ. ನಿಜ ವ್ಯಕ್ತಿ ಹೇಗೆ ಲೈಫ್ ಎಷ್ಟು ನೋಡಿದ್ದಾರೆ, ನೋಡಿರೋದನ್ನು ಹೆಂಗೆ ಗ್ರಹಿಸ್ಕೊಂಡಿದ್ದಾರೆ, ಅದರ ಪರಿಚಯ ಇವತ್ತಾಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ಜಸ್ಟ್ ಕ್ಯೂರಿಯಸ್. ಅಜಯ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು. You too, take care. Thank you so much. Thank you.